ಬರ್ತಿದ್ದಾನಂತೆ ನನ್ನ 1947 ನಮ್ ದೇಶದವರು ಪಾಕಿಸ್ತಾನ ಮೇಲೆ ಬಾಂಬ್ ಹಾಕಿ ಉಡಾಯಿಸ್ಬಿಟ್ರು. ನನ್ ಮತ್ತೆ 1947 ನೆನಪಾಯ್ತು. ಅದಿರ್ಲಿ, ಹೊಟ್ಟೆ ಯಾಕೆ ಹಿಂಗಾಗಿದೆ? ಅವ್ರನ್ನ ಎದುರಿಸಿದ ಖುಷಿಗೆ 1947 ಅಲ್ಲಿ ಹೊಟ್ಟೆ ತುಂಬಾ ಉಂಡು ಬಂದೆ. 1947 ಬಂದೇ ಇರೋ. ಅಯ್ಯೋ ಎಲ್ಲೋಗ್ಬಿಟ್ಲಪ್ಪ, ಇಷ್ಟು ಬೇಗ ಹೋಗ್ಬಿಟ್ಲಾ? 1947 ಅಂತ ತಕ್ಷಣ ನಮಗ್ ನೆನಪಾಗೋದು ನಮಗ್ ಸ್ವಾತಂತ್ರ್ಯ ಸಿಕ್ಕಿದ ವರ್ಷ ಅಂತ. ಈ ಹೆಸರಲ್ಲೇ ಒಂದು ರೆಸ್ಟೋರೆಂಟ್ ಇದೆ ಅಂದ್ರೆ ಕೇಳಕ್ ಎಷ್ಟು ಖುಷಿ ಮತ್ತೆ ಹೆಮ್ಮೆ ಅನ್ಸುತ್ತಲ್ಲ. ಎಸ್, ನಾನಿವತ್ತು ಬಂದಿರೋದು JP ನಗರದಲ್ಲಿರುವ 1947 ಬ್ರಾಂಚ್ ಗೆ. ಇದೊಂದು ಪಕ್ಕಾ ಪ್ಯೂರ್ ವೆಜ್ ರೆಸ್ಟೋರೆಂಟ್ ಆಗಿದೆ. ಇಲ್ಲಿ ನಿಮ್ಗೆ ಸಖತ್ ಡಿಲಿಶಿಯಸ್ ಅಂಡ್ ಯಮ್ ಆಗಿರುವಂತ ನಾರ್ತ್ ಇಂಡಿಯನ್ ಸ್ಟಾಟಸ್ ಅಂಡ್ ಫುಡ್ ಸಿಗತ್ತೆ. ಬಂದ ತಕ್ಷಣ ನಾನಂತೂ ಇಲ್ಲಿರುವ ಸ್ಪೆಷಲ್ ಲೆಮನ್ ಕೋರಿಯಂಡರ್ ಸೂಪ್ ನ ಆರ್ಡರ್ ಮಾಡ್ಕೊಂಡೆ. ವಾ, ಟೇಸ್ಟ್ ಅಂತೂ ಸೂಪರ್ ಆಗಿತ್ತು. ಸೂಪ್ ಖಾಲಿ ಆಗ್ತಿದ್ದಂತೆ ಇಲ್ಲಿರೋ ಸ್ಪೆಷಲ್ ಸ್ಟಾಟಸ್ ನ ಆರ್ಡರ್ ಮಾಡಿದೆ. ಒಂದು ವೆಜ್ ಲಾಲಿಪಾಪ್, ಇನ್ನೊಂದು ಶೋಲೆ ಪನ್ನೀರ್ ಟಿಕ್ಕಾ, ಇನ್ನೊಂದು ಕಾರ್ನ್ ಸ್ಪಿನಾಚ್ ಫಿಂಗರ್. ಈ ತರ ಸ್ಟಾರ್ಟರ್ ನ ನಾನು ಎಲ್ಲೂ ಟೇಸ್ಟ್ ಮಾಡಿರ್ಲಿಲ್ಲ. ಹಾಗೆ ಟೇಸ್ಟ್ ಕೂಡ ಸಖತ್ ಟೇಸ್ಟಿ ಆಗಿತ್ತು. ಇದಷ್ಟೇ ಅಲ್ಲದೆ ನಂಗೆ ಇಷ್ಟ ಇರೋ ಬಟರ್ ರೋಟಿ, ಪನ್ನೀರ್ ಟಿಕ್ಕಾ, ಲಬಾಬ್ದರ್, ಪೇಶವಾರಿ ಕುಲ್ಚಾ ಇದನ್ನು ಆರ್ಡರ್ ಮಾಡ್ಕೊಂಡೆ. ಇದೆಲ್ಲಾನು ತಿಂತ ನಂಗೆ ಸಾಕು ಅಂತಾನೆ ಅನ್ಸ್ತಾ ಇರ್ಲಿಲ್ಲ ಬಿಕಾಸ್ ಆಫ್ ಟೇಸ್ಟ್. ಲಾಸ್ಟ್ ಆಗಿ ಒಂದು ಮ್ಯಾಂಗೋ ಲಸ್ಸಿ ಮತ್ತೆ ಗಜ್ರಾ ಹಲ್ವಾನ ಆರ್ಡರ್ ಮಾಡ್ಕೊಂಡೆ. ನಮ್ಮ 1947 ರೆಸ್ಟೋರೆಂಟ್ ಅಲ್ಲಿ ಬಫೆಟ್ ಹಾಗೂ ಪಾರ್ಟಿ ಹಾಲ್ ಕೂಡ ಇದೆ. ಮತ್ತೆ ಯಾಕೆ ವೇಟ್ ಮಾಡ್ತಿದ್ದೀರಾ? JP ನಗರ್ ಸುತ್ತಮುತ್ತ ಒಳ್ಳೆ ವೆಜ್ ರೆಸ್ಟೋರೆಂಟ್ ಹುಡುಕ್ತಿರುವಂತ ನಿಮ್ಮ ಫ್ರೆಂಡ್ಸ್ ಗೆ ಈಗಲೇ ವಿಡಿಯೋನ ಶೇರ್ ಮಾಡಿ.